ಹಾಯ್ ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಗನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ವಿಡಿಯೋದಲ್ಲಿ ಹೇಳಿದೆ ನಾನು ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಪೇ ಮಾಡಿದ್ರೆ ಏನು ಮಾಡಬೇಕೇನಂತ. ಈಗ ಅದು ಯಾವ ಥರ ರಿಟರ್ನ್ ಆಗುತ್ತೆ ಅಮೌಂಟು ಸಾಕಷ್ಟು ಜನ ರೀಫಂಡ್ ಆಗೋದು ನಮ್ಗೆ ಹೇಳಿಲ್ಲ ಅಂತ ಹೇಳ್ತಿದ್ದೆ. ಆಮೇಲೆ ಸೆಕೆಂಡ್ ಎಕ್ಸ್ಟೆಂಡ್ ಬಗ್ಗೆ ತುಂಬಾ ವೆರಿ ಗುಡ್ ಅಪ್ಡೇಟ್ಸ್ ಅನ್ನೋದಿದೆ. ಮತ್ತು ಇವತ್ತಿನ ಅಪ್ಡೇಟ್ಸ್ ಕೂಡ ನೋಡ್ಕೊಂಬೋಣ. ಫಸ್ಟ್ ಆಫ್ ಆಲ್ ಹೋಗ್ಬಿಟ್ಟು ನಾವು ಏನು ಮಾಡೋಣ, ಕೆ ವೆಬ್ಸೈಟಲ್ಲಿ ಇದ್ದೀವಿ. ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೊಂಡು UGC ಮೇಲೆ ಅದು UGC ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ರೆ ಒಂದು ಗೊತ್ತಾಗುತ್ತೆ. ಮತ್ತು ನಿಮಗೆ ಏನು ಈ ಒಂದು ಅಪ್ಡೇಟ್ ಬಂದಿದೆ, ನಿಮಗೆ ಏನೇನು ಅಪ್ಡೇಟ್ಸ್ ಇದೆ ಫಸ್ಟ್ ನೋಡ್ಕೊಂಬೋಣ. ನೋಡಿದ್ರೆ ಕಾಣಿಸ್ತಿದೆ ಇಲ್ಲಿ 3ನೇ ಸುತ್ತಿನ ತಾತ್ಕಾಲಿಕ ವೇಕೆಂಟ್ ಸೀಟ್ ಮ್ಯಾಟ್ರಿಕ್ಸ್ ನೋಡಿ. ಅವಲೇ ಥರ್ಡ್ ರೌಂಡ್ ಅಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತ ಕರೀತಿದ್ದನ್ನು. ಈ ಥರ್ಡ್ ರೌಂಡ್ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಬಿಟ್ಟಿದ್ದಾರೆ, ನೀವೆಲ್ಲ ನೋಡ್ಕೋಬೋದು. ಈಗ ಇದು ಪ್ರೊವಿಷನಲ್ ಆಗಿರೋದ್ರಿಂದ ಅಷ್ಟೊಂದೇನು ಇದನ್ನು ಅನಾಲಿಸಿಸ್ ಮಾಡೋದು ಬೇಡ. ಬಟ್ ಇನ್ನೊಂದು ಸರಿ ಒರಿಜಿನಲ್ ಬಿಡ್ತಾರೆ, ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತಂದು. ಅದನ್ನು ಬೇಕಾದ್ರೆ ಒಂದು ಸ್ವಲ್ಪ ಕೂತ್ಕೊಂಡು ಡಿಸ್ಕಷನ್ ಮಾಡೋಣ. ಇದು ಪ್ರೊವಿಷನಲ್ ಆಗಿರುತ್ತೆ. ಇದು ಒಂದು ಅಪ್ಡೇಟ್ಸ್ ಇದೆ ಅಷ್ಟೇ. ಇನ್ನು ಸದ್ಯಕ್ಕೆ ಇನ್ನು ಯಾವುದೇ ಥರ ಅಪ್ಡೇಟ್ಸ್ ಇಲ್ಲ. ಮತ್ತು ನಿಮಗೆ ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅಂದರೆ ಗೊತ್ತಲ್ಲ ನಿಮಗೆ, 3ನೇ ಸುತ್ತಿಗೆ ಅಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ನಿಮ್ಗೆ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡಲ್ಲ. ನೀಟಾಗಿ ಹೇಳಿದ್ದಾರೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಇನ್ನು ಮತ್ತೆ ಇನ್ನೊಂದು ಹೇಳ್ತೀನಿ, ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅಂದರೆ ಬೇಗನೆ ಹೋಗಿ ಮಾಡ್ಕೊಳ್ಳಿ. ಓಕೆ, ಈಗ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಬಗ್ಗೆ ಮತ್ತು ಅಮೌಂಟ್ ಯಾವ ಥರ ರಿಫಂಡ್ ಆಗುತ್ತೆ ಮೊದಲನೇದು ಹೇಳ್ಬೇಡ. ಈಗ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಏನು ಪೇ ಮಾಡಿದ್ದೀರಾ ನೀವು, ಈಗ ಎಕ್ಸಾಂಪಲ್ ನೀವು KCT ಸ್ಟೂಡೆಂಟ್ಸ್ ಆದರೆ 10,000 ಪೇ ಮಾಡಿರ್ತೀರ ಚಾಯ್ಸ್ 3 ತೊಗೊಂಡು. ಮೆಡಿಕಲ್ ಸ್ಟೂಡೆಂಟ್ಸ್ ಆದರೆ 1 lakh rupees ಪೇ ಮಾಡಿರ್ತೀರ. ಓಕೆ, ಈಗ ಇದು ನಮಗೆ ಯಾವ ಥರ ರೀಫಂಡ್ ಆಗುತ್ತೆ. ಆಮೇಲೆ ಒಂದಿಷ್ಟು ಜನ ಕೇಳ್ತಿದ್ದಾರೆ, ನಾನೀಗ 1 lakh ಫೀಸ್ ಪೇ ಮಾಡಿದ್ದೀನಿ, ಬಟ್ ಈಗ ನಾನು ಕಾಲೇಜ್ ಫೀಸ್ ಬಂದುಬಿಟ್ಟು ಜಸ್ಟ್ 20,000 ಈ ಥರ ಇದೆ. ನಾನೀಗ ಅಡ್ಮಿಷನ್ ಆಗ್ತಾಯಿದ್ದೀನಿ, ಮಿಕ್ಕಿದ 80,000 ಕೇಳಿದಾರೆ ಕೊಡ್ತಾರಾ ಇಲ್ವಾ ಈ ಥರ. ಆಮೇಲೆ ನಾನು ಏನಾದರೂ ಈಗ ಸೆಕೆಂಡ್ ಅಂದರೆ ಅಪ್ಗ್ರೇಡೇಷನ್ಗೆ ಹೋಗಿದ್ದೀನಲ್ಲೋ ಅಲ್ಲೇನಾದರೂ SNQ ಕೋಟ ಸಿಕ್ಕರೆ, ಈಗ ನಾನು ಆಲ್ರೆಡಿ 1 lakh ಫೀಸ್ ಪೇ ಮಾಡಿದ್ದೀನಿ, ಮಿಕ್ಕಿದ ಅಮೌಂಟ್ ಯಾವ ಥರ ರಿಫಂಡ್ ಮಾಡ್ತಾರೆ ಅಂತ ಕೇಳ್ತಿದ್ರು. ನೋಡಿ, ಅಮೌಂಟ್ ಯಾವ ಥರ ರಿಫಂಡ್ ಆಗುತ್ತೆ, ನಿಮ್ಮದು ಕೌನ್ಸಿಲಿಂಗ್ ಮುಗಿಯೋರ್ಗೂ ಇನ್ನು ಅಮೌಂಟ್ ಯಾವುದೇ ಕಾರಣಕ್ಕೂ ಕೇಳಿದವರಿಗೆ ನಿಮಗೆ ರಿಫಂಡ್ ಮಾಡಲ್ಲ. ಅಂದರೆ ನಿಮ್ಮ ಕೌನ್ಸಿಲಿಂಗ್ ಮುಗಿದ್ಮೇಲೆ ಇದೇ ನಮ್ಮ ಒಂದು ಕೆ ವೆಬ್ಸೈಟಲ್ಲಿ ನಿಮಗೆ ಯಾರ್ಯಾರ್ದು ಅಮೌಂಟ್ ಬೇಕಾಗಿರುತ್ತೆ ಅಂದರೆ, ಇಲ್ಲಿ ಎಕ್ಸಾಂಪಲ್ ನಿಮ್ಮದು ಎಕ್ಸೆಸ್ ಅಮೌಂಟ್ ಇರುತ್ತಲ್ವ, ಅಂದರೆ ನಿಮಗಿನ್ನು ಆಕ್ಸೆಸ್ ಮಾಡೋಕೆ ಅಮೌಂಟ್ ಇರುತ್ತೆ. ಲೈಕ್ ಈಗ 1 lakh ಫೀಸ್ ಪೇ ಮಾಡಿದರೆ ಅಲ್ಲಿ 20,000 ಅಷ್ಟೇ ಯೂಸ್ ಮಾಡಿದೆ, ಮಿಕ್ಕಿದ 80,000 ನಿಮ್ಗೆ ಬೇಕಾಗಿರುತ್ತೆ ಈ ಥರ. ಆಮೇಲೆ ನಿಮಗೆ ಸೀಟೇ ಸಿಕ್ಕಿಲ್ಲ ಆದರೂ ಬಟ್ 1 lakh ಅಮೌಂಟ್ ಪೇ ಮಾಡಿದ್ರೆ, ಇಲ್ಲ 10,000 ಪೇ ಮಾಡಿದ್ರೆ, ಇವಾಗ ಏನು ಮಾಡುತ್ತೆ ನಿಮಗೆ ಕೆ ವೆಬ್ಸೈಟಲ್ಲಿ ಒಂದು ಲಿಂಕ್ ಕೊಡ್ತಾರೆ ನಿಮ್ಮ ಬ್ಯಾಂಕ್ ಅಕೌಂಟ್ಸ್ ಹಾಕೋಕ್ಕೆ. ಯಾರು ನಿಮ್ಮ ಪೇರೆಂಟ್ಸ್ ಆಗಿರಲಿ, ಇಲ್ಲಾಂದರೆ ನಿಮ್ಮ ಸ್ಟೂಡೆಂಟ್ಸ್ ಅಕೌಂಟ್ಸ್ ಆಗಿರಲಿ, ಅದಕ್ಕೆ ಅವ್ರು ಮೆನ್ಷನ್ ಮಾಡಿ ಹೇಳ್ತಿದ್ದಾರೆ ಆ ಅಕೌಂಟಿಂದ ಮಾತ್ರ ನೀವು ಫೀಸ್ ಪೇ ಮಾಡಿ ಅಂತ. ಆ ಅಕೌಂಟ್ನ ಡೀಟೇಲ್ಸ್ ಹಾಕಕ್ಕೆ ಕೇಳ್ತಾರೆ, ಅಕೌಂಟ್ ನಂಬರು ಮತ್ತು IFSC ಕೋಡು ಎಲ್ಲ ಹಾಕಕ್ಕೆ ಕೇಳ್ತಾರೆ. ಹಾಗಿದ್ಮೇಲೆ ಜಸ್ಟ್ ಒಂದು ಸರಿ ವೆರಿಫೈ ಮಾಡಿ ನಿಮ್ಗೆ ಅಮೌಂಟ್ನ ರೀಫಂಡ್ ಮಾಡ್ತಾರೆ ಕೇಳಿದವರು. ಅದ್ರ ಬಗ್ಗೆ ನೀಟಾಗಿ ಇನ್ಸ್ಟ್ರಕ್ಷನ್ಸು ಕೊಡ್ತಾರೆ. ಇದೇ ಒಂದು ವೆಬ್ಸೈಟಲ್ಲಿ ಅಪ್ಡೇಟ್ ಆಗಿ ಇರಬೇಕಂದ್ರೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ, ಹಾಗೆ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಿ. ರೀಫಂಡ್ ಆಗೋದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತಾ ಇರೋದು ನೆಕ್ಸ್ಟ್ ಬರೋ ದಿನಗಳಲ್ಲಿ. ಓಕೆ, ಇದು ರೀಫಂಡ್ ಬಗ್ಗೆ ಆಯಿತು. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಬಗ್ಗೆ ತುಂಬಾ ವೆರಿ ಗುಡ್ ನ್ಯೂಸ್ ಅಪ್ಪ ಅಂದರೆ, ನಿಮಗೆ ಮೆಡಿಕಲ್ ಸ್ಟೂಡೆಂಟ್ಸು ನಿನ್ನೆಯಿಂದ ನೋಡ್ಬೋದು 450 ಸೀಟ್ಸ್ ಆದರೆ ಆ್ಯಡ್ ಆಗಿದೆ. ಅದು 400 ಗೌರ್ಮೆಂಟ್ ಸೀಟ್ಸು, ಆಮೇಲೆ 50 ಪ್ರೈವೇಟ್ ಸೀಟ್ಸ್ ಅಲ್ಲ ಹಾಗೆ ಆ್ಯಡ್ ಆಗಿದೆ. ಈಗ ಅಲ್ಲಿ MCC ಕೌನ್ಸಿಲಿಂಗ್ ಪ್ರೊವಿಷನಲ್ ರಿಸಲ್ಟು ಇನ್ನೂ ಒಂದು ಸಾರಿ ಅನೌನ್ಸ್ಮೆಂಟ್ ಮಾಡೋದು ತುಂಬ ಚಾನ್ಸಸ್ ಇದೆ. ಅವರು ಹೇಳಿದ್ದಾರೆ ಆಲ್ರೆಡಿ. ಯಾಕಂದರೆ ಈ ಥರ ಸೀಟ್ ಜಾಸ್ತಿ ಆದಾಗ ಇನ್ನೊಂದು ಸಾರಿ ನಾವು ರೀರನ್ ಮಾಡ್ತೀವಿ, ಅಂದರೆ ಕಂಪೈಲ್ ಅಂದರೆ ಈಗ ಏನು ಸೀಟ್ 96 ಅಂದರೆ ಈ ಥರ ಸೀಟ್ ಜಾಸ್ತಿ ಆಗಿರೋದ್ರಿಂದ MBBS ಸ್ಟೂಡೆಂಟ್ಸ್ಗೆ ಇನ್ನೊಂದು ಸಾರಿ ಪ್ರೊವಿಷನಲ್ ರಿಸಲ್ಟ್ ಆದರೆ ಬಿಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಬೇಕಾದ್ರೆ ನಿಮಗೆ ಕ್ವಿಟ್ ಬಟನ್ ಕೊಡ್ತಾರೆ, ಅಲ್ಲವ್ರಿಗೆ ಇನ್ನೂ ಕೊಡಲ್ಲ. ಯಾಕಂದರೆ ಅದನ್ನ ಅಷ್ಟು ಜನ ಇನ್ನೂ 450 ಸೀಟ್ಸ್ ಆ್ಯಡ್ ಆಯ್ತಲ್ವ, ಇದರಿಂದ ಒಳ್ಳೇದಂದ್ರೆ ತುಂಬಾ ಗುಡ್ ನ್ಯೂಸ್. ಇದು ಯಾರು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋಗ್ತಿದ್ದೀರಾ, ಚಾಯ್ಸ್ 2 ಓಲ್ಡ್ ಇಟ್ಕೊಂಡು ಹೋಗ್ತಿದ್ದೀರಾ, ಚಾಯ್ಸ್ 3 ತೊಗೊಂಡು ಹೋಗ್ತಿದ್ದೀರಾ, ಈ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ತುಂಬಾ ಒಳ್ಳೆ ನ್ಯೂಸ್. ಏನಪ್ಪ ಅಂದರೆ ಈಗ ಅಷ್ಟು ಸೀಟ್ಸ್ ಏನಾಗುತ್ತೆ, ಈಗ MCC ಕೌನ್ಸಿಲಿಂಗಲ್ಲಿ ತುಂಬ ಜನ ಅಲ್ಲಿ ಹೋಗ್ಬಿಡ್ತಾರೆ. ಓಕೆನಾ, ಇದು ಒಳ್ಳೆಯದೇ ಶುಭ ಸುದ್ದಿ. ಅಂದರೆ ಸ್ಟೂಡೆಂಟ್ಸ್ಗೆ ತುಂಬಾ ಒಳ್ಳೆ ಗುಡ್ ನ್ಯೂಸ್. ಯಾಕಂದರೆ ಸೀಟ್ ಸಿಗ್ದಿಲ್ಲವರಂಥ ಸ್ಟೂಡೆಂಟ್ಸ್ ಕೂಡ ಸೀಟ್ ಸಿಗ್ತಿರುತ್ತೆ. ಸೊ ಎಷ್ಟೋ ಜನಕ್ಕೆ, ಸ್ವಲ್ಪ ಜನಕ್ಕೆ. ಆಮೇಲೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ನಿಮ್ಗೆ ಇನ್ನೂ ಸೀಟ್ ಅಂದರೆ ಈ ಥರ ಸರೆಂಡರ್ ಸೀಟ್ಸ್ ಬರೋವಂಥ ಚಾನ್ಸಸ್ ಆದರೆ ಇರುತ್ತೆ. ಅದು ಗ್ಯಾರಂಟಿ ಇರಲ್ಲ, ಬಟ್ ಬಂದರೆ ಮಾತ್ರ ತುಂಬಾ ಒಳ್ಳೆಯದೇ ಗುಡ್ ನ್ಯೂಸ್. ಯಾಕಂದರೆ ಇಂಜಿನಿಯರ್ ಸ್ಟೂಡೆಂಟ್ಸ್ ಆಯಿತು, ಬೇರೆ ಒಂದು ಕಾಲೇಜಸಲ್ಲಿ ಈ ಥರ ಸರೆಂಡರ್ ಸೀಟ್ಸ್ ಅಂತ ಕೊಟ್ಬಿಡ್ತಾರೆ ಅವಾಗ. ಆ ಥರ ಬಂದರೆ ನೀವು ಕೈದಲ್ಲಿ ಈಸಿಯಾಗಿ ಒಳ್ಳೊಳ್ಳೆ ಸೀಟ್ಸ್ ಆದರೆ ಸಿಗ್ತಾ ಇರುತ್ತೆ. ವೆಯ್ಟ್ ಮಾಡೋಣ, ಏನೇ ಒಂದು ಅಪ್ಡೇಟ್ ಬಂದು ನಮ್ಮ ಚಾನಲ್ ಸಿಗ್ತಾ ಇರುತ್ತೆ ಅಂತ ಹೇಳ್ತೀನಿ ನೋಡಿ. ಈಗ ಸೆಕೆಂಡ್ ಎಕ್ಸ್ಟೆಂಡ್ ಬಗ್ಗೆ ವೆರಿ ಗುಡ್ ನ್ಯೂಸ್ ಏನಪ್ಪ ಅಂದರೆ, ನಿಮಗೆ ಏನಾದರೂ ಈಗ ಫಸ್ಟ್ ಆಫ್ ಆಲ್ ನಿಮಗೆ 450 ಸೀಟ್ಸ್ MCC ಕೌನ್ಸಿಲಿಂಗಲ್ಲಿ ಆ್ಯಡ್ ಆಗಿರೋದ್ರಿಂದ ಅಷ್ಟು 450 ಸ್ಟೂಡೆಂಟ್ಸ್ಗೆ ಇನ್ನೂ ಹೊಸದಾಗಿರೋ ಹೊಸ ಸ್ಟೂಡೆಂಟ್ಸ್ಗೆ ಸೀಟ್ ಸಿಗುತ್ತೆ. ಆಮೇಲೆ ನೆಕ್ಸ್ಟ್ ನಿಮಗೆ KCT ಸ್ಟೂಡೆಂಟ್ಸ್ ಆದರೆ ನಿಮಗೆ ಇವಾಗ ಸೀಟ್ಸ್ ಏನಾದ್ರು ಆದರೂ ಕೂಡ ನಿಮಗೂ ಸೀಟ್ ಸಿಗುತ್ತಿರುತ್ತೆ ಸೆಕೆಂಡ್ ರೌಂಡಲ್ಲಿ. ಮತ್ತು ಇಲ್ಲಿ ಕಾಂಪಿಟೇಷನ್ಸ್ ಕೂಡ ತುಂಬ ಕಡಿಮೆ. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂದಮೇಲೆ ನೀವು ಅಡ್ಮಿಷನ್ ಆಗಲೇಬೇಕು, ಬೇರೆ ಚಾನ್ಸಸ್ ಬೇರೆ ಇಲ್ಲ. ಅದಕ್ಕೋಸ್ಕರ ಓಕೆ, ಇಲ್ಲಿವರೆಗೂ ನಿಮಗೆ ಅಪ್ಡೇಟ್ ಏನಪ್ಪ ಸಿಕ್ತು ಅನಿಸುತ್ತೆ. ಓಕೆ, ಮುಂದೆ ಬರುವಂಥ ಪ್ರತಿಯೊಂದು ಅಪ್ಡೇಟ್ ಸಿಗಬೇಕು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಖಂಡಿತ ನಿಮ್ಮ ಏನೋ ಒಂದು ಡೌಟ್ಸ್ ಇದ್ದರೂ ಖಂಡಿತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ತಿಳಿಸೋಣ. ಅದಕ್ಕೆ ಮತ್ತು ನೀವು ಚಾಯ್ಸ್ 3 ತೊಗೊಂಡವರು ನಾವು ಆ್ಯಡ್ ಮಾಡ್ಬೋದು ಆ ಕಾಲೇಜ್ ಅಂತ ಕೇಳ್ತಿದ್ರಿ. ನೋಡಿ, ಕಾಲೇಜಸ್ ಆದರೆ ಆ್ಯಡ್ ಮಾಡೋಕ್ಕೆ ಈಗ ಯಾವುದೇ ಕಾರಣಕ್ಕೂ ಬರಲ್ಲ. ಯಾಕಂದರೆ ಒಂದು ಸ್ಟೂಡೆಂಟ್ಸ್ಗೆ ಒಂದು ಚಾಯ್ಸ್ ಎಂಟ್ರಿ ಮಾಡೋರಿಗೆ ಆ್ಯಡ್ ಮಾಡೋಕ್ಕೆ ಕೊಟ್ಟರೆ ತುಂಬಾ ಅನ್ಯಾಯ ಆಗುತ್ತೆ ಅಂತಂದು ಕೇಳಿದವರು ಯಾವುದೇ ಕಾರಣಕ್ಕೂ ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಬಿಡಲ್ಲ. ಹೊಸದಾಗಿ ಏನಾದರೂ ಕಾಲೇಜಸ್ ಬಂದರೆ ಮಾತ್ರ ನಿಮಗೆ ಆ್ಯಡ್ ಮಾಡೋಕ್ಕಾದ್ರೆ ಚಾನ್ಸಸ್ ಕೊಡ್ತಾರೆ. ಮತ್ತು MBBS ಸ್ಟೂಡೆಂಟ್ಸ್ಗೆ ಆ್ಯಡ್ ಮಾಡಬೇಕಂತ ತುಂಬ ಕಡೆ ರಿಕ್ವೆಸ್ಟ್ ನಡೀತಾ ಇದೆ. ಯಾಕಂದರೆ ಈಗ ಹೊಸದಾಗಿ ಅಷ್ಟು ಕಾಲೇಜಸ್ 15 ಕಾಲೇಜಸ್ ಆದರೆ ಬಂದಿದ್ದಾವೆ. ಅದಕ್ಕೋಸ್ಕರ ಈ ರೌಂಡಲ್ಲಿ ಆ್ಯಡ್ ಮಾಡೋಕೆ ಕೊಡಿ ಅಂತ ತುಂಬ ರಿಕ್ವೆಸ್ಟ್ ಅದು ಬಂದಿದೆ. ಬಟ್ ಇಲ್ಲಿವರೆಗೂ ಕೇಳಿದವರು ಯಾವುದೇ ಕಾರಣಕ್ಕೂ
ಇನ್ನೂ ಅಪ್ಡೇಟ್ಸ್ ಅದರ ಕೊಟ್ಟರೆ ಇವತ್ತೇನಾದರೂ ಆಫ್ಟರ್ನೂನ್ ಈವ್ನಿಂಗ್ ಅಷ್ಟಲ್ಲೇ ಕೊಡಬೇಕು. ಯಾಕಂದರೆ ಟೈಮ್ ಇಲ್ಲ. MCC ಕೌನ್ಸಿಲಿಂಗಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋಕ್ಕಿಂತ ಮುಂಚೆನೇ ಕೊಡಬೇಕು. ಅನೌನ್ಸ್ಮೆಂಟ್ ಮೇಲೆ ಆದಮೇಲೆ ಕೊಟ್ಟರೆ ಅದು ಯೂಸ್ ಇಲ್ಲ, ವೇಸ್ಟ್ ಅಷ್ಟೇ. ಓಕೆ, ಈಗ ಅಂದರೆ KCT ಸ್ಟೂಡೆಂಟ್ಸ್ಗೆ ಕಾಲೇಜಸ್ ಆ್ಯಡ್ ಮಾಡೋಕೆ ಬಿಡ್ತಾರೆ ಅಂತಂದರೆ ಇಲ್ಲ. ಈಗ ಹೇಳ್ತೀನಿ ನೋಡಿ, ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಬಿಡಲ್ಲ. ಏನೋ ಹೊಸದಾಗಿ ಕಾಲೇಜಸ್ ಬಂದರೆ ಅವು ನಿಮ್ಮ ಆಪ್ಷನ್ ಲಿಸ್ಟಲ್ಲಿ ಇರಲಿಲ್ಲ ಅಂದರೆ ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಬಿಡ್ತಾರೆ. ಬಿಟ್ಟರೆ ಯಾವುದೇ ಕಾರಣಕ್ಕೂ ನಿಮಗೆ ಇರೋ ಕಾಲೇಜಸ್ನ ಮತ್ತೆ ಚೇಂಜ್ ಮಾಡೋದು, ಡಿಲೀಟ್ ಮಾಡೋದು, ಮತ್ತು ಯಾವುದೇ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಆ ಥರ ಚಾನ್ಸ್ ಅದ್ರ ಕೊಡಲ್ಲ. ಮಾಡಿಫೈ ಮಾಡ್ಬೋದು, ರೀಅರೇಂಜ್ ಮಾಡ್ಬೋದು ಅಷ್ಟೇ. ಬಿಟ್ಟರೆ ಯಾರು ಚಾಯ್ಸ್ 3 ತೊಗೊಂಡರು, ಚಾಯ್ಸ್ 2 ತೊಗೊಂಡರು ಆ ಒಂದು ಕಾಲೇಜಿಂದ ಬಿಟ್ಟು ಮೇಲ್ಗಡೆ ಇರೋ ಕಾಲೇಜಸ್ಸಲ್ಲಿ ಮಾಡಿಫೈ ಮಾಡ್ಬೋದು. ಇಷ್ಟು ಮಾತ್ರ ಮಾಡ್ಬೋದು. ಯಾಕಂದರೆ ಇದನ್ನು ಸಾಕಷ್ಟು ಜನ ಕಾಲ್ ಮಾಡಿ ಕೇಳ್ತಿದ್ರು. ಅದನ್ನೊಂದು ವೀಡಿಯೋದಲ್ಲಿ ಕ್ಲಾರಿಟಿ ಕೊಟ್ಬೇಡ ಅಂತ ಹೇಳಿದೆ. ಓಕೆ, ಎನಿವೇ ನಿಮ್ಮ ಡೌಟ್ಸ್ ಏನಿದ್ರು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಖಂಡಿತ ನೆಕ್ಸ್ಟ್ ಬರೋ ವೀಡಿಯೋಗಳಲ್ಲಿ ನಿಮ್ಗೆ ಅದರ ಮಾಹಿತಿ ತಿಳಿಸ್ತಿರ್ತೇನೆ. ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಆಮೇಲೆ ಇನ್ನೊಂದು ವಾಟ್ಸಪ್ ಚಾನಲ್ಗೆ ಯಾರು ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ಯಾಕಂದರೆ ಪ್ರತಿಯೊಂದು ಅಪ್ಡೇಟ್ಸ್ ಅಲ್ಲಿ ಸಿಗ್ತಾ ಇರುತ್ತೆ ನಿಮಗೆ. ನಾನು ಈಗ ನಾವು ಆಫ್ಟರ್ನೂನ್ ಆ ಥರ ವೀಡಿಯೋ ಮಾಡಿ ತಿಳಿಸಿಲ್ಲ ಅಂದರೂ ವಾಟ್ಸಪ್ ಚಾನಲ್ ಬಂದರೆ ನಿಮಗೆ ನೋಟಿಫಿಕೇಷನ್ಸ್ ಮತ್ತು ಇಲ್ಲಾಂದರೆ ಏನು ಅಪ್ಡೇಟ್ಸ್ ಬಂದಿರುತ್ತೆ ನಿಮಗೆ ಟೆಕ್ಸ್ಟ್ ಫಾರ್ಮೆಟ್ ಅಲ್ಲ ತಿಳಿಸ್ತಿರ್ತೀವಿ. ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಹ್ಯಾವ್ ಗುಡ್ ಡೇ, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್ ಬಾಯ್.